ಹಲೋ ಎವ್ರಿವನ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಸರಿನಾ? ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಈಗ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ. ಅವರ ಫೋಟೋ ಆಗಿರ್ಬೋದು ಅಥವಾ ಅವ್ರ ಫೇಸ್ನ ನೆನಪು ಮಾಡ್ಕೊಳ್ಳಿ. Three of Pentacles ಬರ್ತಿದೆ. ಓಕೆ, 7 of Pentacles, Seven of Swords, Tower ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ Knight of Cups. ಓಕೆ, ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ಫೈನಾನ್ಷಿಯಲಿ ತುಂಬಾನೇ ಲೋ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಫೈನಾನ್ಷಿಯಲಿ ಅವರಿಗೆ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಫೈನಾನ್ಷಿಯಲಿ ಅವರು ಕಷ್ಟದಲ್ಲಿದ್ದಾರೆ ಈಗಿನ ಕ್ಷಣದಲ್ಲಿ. ಯಾಕಂತ ಹೇಳಿದ್ರೆ ನೀವು ಅವರಿಗೆ ಫೈನಾನ್ಷಿಯಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಓಕೆ, ಸೊ ನಿಮ್ಮಿಂದ ದೂರ ಆದಮೇಲೆ ಅವರಿಗೆ ಫೈನಾನ್ಷಿಯಲಿ ತುಂಬಾ ಪೆಟ್ಟು ಬಿದ್ದಿದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಇಲ್ಲಿ ಸಡನ್ ಆಗಿ ನಿಮ್ಮಿಂದ ಅವರು ದೂರ ಆಗಿರಬಹುದು, ಏನು ರೀಸನ್ ಇಲ್ಲದೇನೆ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮಗೆ ಮೋಸ ಮಾಡಿದ್ದಾರೆ. ಓಕೆನಾ, ನೀವು ನಿರೀಕ್ಷೆನೂ ಮಾಡ್ಕೊಂಡಿರಲಿಲ್ಲ ಆ ವ್ಯಕ್ತಿಯಿಂದ ನೀವು ಈ ಥರ ಚೀಟ್ ಮಾಡ್ತಾರೆ ಅಥವಾ ಈ ಥರ ಅವರು ಬಿಹೇವ್ ಮಾಡ್ತಾರೆ ಅನ್ನೋದು ನಿಮಗೆ ನಿರೀಕ್ಷೆನೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಇಲ್ಲಿ ಸಡನ್ ಆಗಿ ಅವರಿಂದ ನಿಮಗೆ ಮೋಸ ಆಗಿದೆ, ಚೀಟ್ ಆಗಿದೆ. ನೀವು ಹೇಗೆ ಅವ್ರನ್ನ ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡಿದ್ರಿ, ಇವಾಗ ಅವರ ಸಿಚುವೇಶನ್ ಫೈನಾನ್ಷಿಯಲಿ ತುಂಬಾ ಲೋ ಆಗಿದ್ದಾರೆ. ಸೊ ಇವಾಗಿನ ಅವರ ಕರೆಂಟ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಇವಾಗ ನಿಮ್ಮನ್ನು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ವ್ಯಾಲ್ಯೂ ಇವಾಗ ಗೊತ್ತಾಗಿದೆ, ಅರ್ಥ ಆಗಿದೆ ಅನ್ನೋಂಥ ಎನರ್ಜಿಯಲ್ಲಿ ಬರ್ತಿದೆ. ಓಕೆ, ನೀವು ಫೈನಾನ್ಷಿಯಲಿ ಇರ್ಬೋದು, ಅವರಿಗೆ ಎಮೋಷ್ನಲಿ, ಫೈನಾನ್ಷಿಯಲಿ ಪ್ರತಿಯೊಂದು ವಿಷಯದಲ್ಲೂ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರಿ. ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ನೀವು ಸಪೋರ್ಟಿವ್ ಆಗಿದ್ರಿ. ಆದರೆ ಇವಾಗ ಅವರೇ ನಿಮ್ಮಿಂದ ದೂರ ಆಗಿದ್ದಾರೆ, ಅವರೇ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಅವ್ರಿಗೆ ಗೊತ್ತಾಗ್ತಿದೆ ನಿಮ್ಮ ವ್ಯಾಲ್ಯೂ ಏನು ಅಂತ. ಓಕೆನಾ, ಸೊ ಇವಾಗಿನ ಕರೆಂಟ್ ಎನರ್ಜಿ ಅಂತ ನೋಡಿದಾಗ, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು, ಎಲೋನ್ ಫೀಲ್ ಮಾಡ್ತಿರೋವಂಥದ್ದು, ಫೈನಾನ್ಷಿಯಲಿ ತುಂಬಾ ಕಷ್ಟಪಡ್ತಿರೋವಂಥ ಎನರ್ಜಿಲಿ ಬರ್ತಾ ಇದೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನಗೆ 666 ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.